ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ನನಗಿವತ್ತು ಈ ಸ್ಟೋರಿ ಹೇಳುವಾಗ ತುಂಬನೇ ನೋವಾಗ್ತಿದೆ. ಯಾಕಂದರೆ ಈ ಸಮಾಜವನ್ನು ಸುಸ್ಥಿತಿಗೆ ಒಯ್ಯಬೇಕಾದ, ಈ ಸಮಾಜದಲ್ಲಿ ಜ್ಞಾನದೀವಿಗೆ ಹಚ್ಚಬೇಕಾದ ನಮ್ಮ ಉನ್ನತ ಶಿಕ್ಷಣ ಇಲಾಖೆ ಭ್ರಷ್ಟಾಚಾರದ ಕೂಪಾಗಿದೆ. ನಮ್ಮ ಸಮಾಜದ ಕಂಗಳು ಅಂತ ಕರೆಸಿಕೊಳ್ಳೋ ಶಿಕ್ಷಕರಿಗೆ ಇನ್ನಿಲ್ಲದ ಶಿಕ್ಷೆ ಕೊಡ್ತಿದೆ. ಇಡೀ ಶಿಕ್ಷಣ ವ್ಯವಸ್ಥೆಯನ್ನೇ ಬುಡಮೇಲು ಮಾಡ್ತಿದೆ. ಅಷ್ಟೇ ಅಲ್ಲ, ಶಿಕ್ಷಕರಿಗೆ ವರ್ಗಾವಣೆ ಅನ್ನೋ ಭೂತ ತೋರಿಸಿ ಮೇಷ್ಟ್ರುಗಳನ್ನೇ ಭ್ರಷ್ಟರನ್ನಾಗಿಸೋ ಹೊರಟಿರುವ ಕೆಲ ಭ್ರಷ್ಟರ ಕತೆ ಹೇಳ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. About transfer, I will not speak anything. Go to the higher officer. To whom I should make part? Go and meet the commissioner or the minister. Even that this recording also I object. Okay. I object. Which is your thing? ಯಾಕೆ ಬೇಕು? I will be complaining. You have no right to come on. Slash down ಮಾಡಿ. Did I give you permission to record my words? Did I give you? ಮತ್ತೆ how come you did it? ನಾನು ಇದನ್ನ ಸ್ನಾಚ್ ಮಾಡಿ ಕಳಿಸಬಲ್ಲೆ. Come on, erase it. Erase ಮಾಡ್ರಿ. Did I give you permission to record my words? ಈಗ ಸ್ಟಾರ್ಟ್ ಮಾಡಿದ್ದಷ್ಟೇ ನೀವು. ನಾನು ಪರ್ಮಿಷನ್ ಕೊಟ್ಟನ ನಿಮಗೆ? ನೀವು ಸರ್ಕಾರಿ ನಾವು ಜನಸೇವೆ ಮಾಡ್ತಿದ್ದೀರಿ, ಬಟ್ ಐ ಡಿಡ್ ನಾಟ್ ಪರ್ಮಿಟ್ ಯು ಟು ರೆಕಾರ್ಡ್ ಮೈ ವರ್ಡ್ಸ್. ನೀವು ಜನಸೇವಕರೇ. ಅದು ಬೇಡ ನನಗೆ. ನಾನು ಪರ್ಮಿಷನ್ ಕೊಟ್ಟಿಲ್ಲ ನಿಮಗೆ. ಮೇಡಮ್ ಸೀಮಾಗೆ ಸಿಟ್ಯಾಕೆ ಬಂತು? ಕಾಲೇಜು ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕಿ ಸೀಮಾ ವಿನಾಕಾರಣ ಈ ರೀತಿ ಕವರ್ ಸ್ಟೋರಿ ತಂಡದ ಮೇಲೆ ಸಿಟ್ಟೆದ್ದಿದ್ಯಾಕೆ? ಇದನ್ನ ತಿಳಿದುಕೊಳ್ಳೋ ಕುತೂಹಲ ನಿಮ್ಗೂ ಇರಬಹುದು ಅಲ್ವಾ? ಇವರ ಸಿಟ್ಟಿಗೆ ಕಾರಣ ಇಷ್ಟೇ. ನಾವು ಸತ್ಯ ಕೇಳಿದ್ದು, ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ನಡೆಯುತ್ತಿರೋ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆ ಕೇಳಿದ್ದು, ಅನುದಾನಿತ ಖಾಸಗಿ ಕಾಲೇಜಿನ ಪ್ರಾಧ್ಯಾಪಕರ ವರ್ಗಾವಣೆಯಲ್ಲಿ ನಡೆಯುತ್ತಿರೋ ಗೋಲ್ಮಾಲ್ ಬಗ್ಗೆ ವಿಚಾರಿಸಿದ್ದು. ಅದು ಬೇಡ ನನಗೆ. ನಾನು ಪರ್ಮಿಷನ್ ಕೊಟ್ಟಿಲ್ಲ ನಿಮಗೆ. ನೀವು ರೆಕಾರ್ಡ್ ಮಾಡಕ್ ಆಗಲ್ಲ. ನೀವು ಬಂದ್ರಿ, ನಾವು ಅದಕ್ಕೆ ಐ ವಿಲ್ ರೈಟ್ ಎ ಕಂಪ್ಲೇಂಟ್ ಟು ಯುವರ್ ಹೈಯರ್ ಅಪ್. ನೋ ಪ್ರಾಬ್ಲಮ್. ರೈಟ್, ಯು ಕ್ಯಾನಾಟ್ ಡೂ ದಿಸ್. ಕಂಪ್ಲೇಂಟ್ ಕೊಡಿ ಮೇಡಮ್. ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟ್ ಕೊಡ್ತೀನಿ, ಬಟ್ ಯು ವಿದೌಟ್ ಮೈ ಪರ್ಮಿಷನ್ ಯು ಕಾಂಟ್ ರೆಕಾರ್ಡ್. ಅಂಡರ್ಸ್ಟ್ಯಾಂಡ್ ದಟ್. ನಿಮ್ಮ ಡ್ಯೂಟಿ ನಿಮಗೆ ಗೊತ್ತಿರಬೇಕು. ಹೌದಲ್ಲ, ನಾನು ನೀವು ಕೂಡ ಸರ್ಕಾರಿ ಜನಸೇವಕರು ಮೇಡಮ್, ಅದಕ್ಕೆ ನಾವು ಕೇಳ ಜನಸೇವಕರು, ನೀವು ಜನಸೇವಕರು, ಬಟ್ ನನ್ನ ಪರ್ಮಿಷನ್ ಬೇಕು. ಯು ಕಾಂಟ್ ಸಿಂಪ್ಲಿ ರೆಕಾರ್ಡ್ ಮೀ. ಅಲ್ಲ, ನೀವು ಕಂಪ್ಲೇಂಟ್ ಕೊಡಿ ಮೇಡಮ್. ಇದು ಸರ್ಕಾರಿ ಕಚೇರಿ ಅಲ್ವಾ ಮೇಡಮ್? ಇರಬಹುದು, ಪ್ರೈವೇಟ್ ಆರ್ಗನೈಸೇಷನ್ ಇರಬಹುದು, ಬಟ್ ದೇರ್ ಆರ್ ಲಿಮಿಟ್ಸ್. ಯು ಕಾಂಟ್ ಎಂಟರ್ ಆಲ್ ಮೈ ಸೆಕ್ಷನ್ಸ್ ಲೈಕ್ ದಿಸ್. ಏನದು ಗೋಲ್ಮಾಲ್? ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ವೀಕ್ಷಕರಿಗೆ ನೆನಪಿರಬಹುದು. ನಾವು ಈ ಹಿಂದೆ ಭಗವಾನ್ ಬುದ್ಧ ಅನ್ನೋ ಗೋಲ್ಮಾಲ್ ಕಾಲೇಜಿನ ಬಣ್ಣ ಬಯಲಿಗೆಳೆದಿದ್ದೆವು. ಆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳೇ ಇರಲಿಲ್ಲ, ಪಾಠವೇ ನಡೆಯುತ್ತಿರಲಿಲ್ಲ. ಆದ್ರೂ ಪ್ರತಿ ವರ್ಷ ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಅನುದಾನ ಪಡೆಯುತ್ತಿತ್ತು ಭಗವಾನ್ ಬುದ್ಧ ಕಾಲೇಜಿನ ಆಡಳಿತ ಮಂಡಳಿ. ಆ ಮೂಲಕ ಸರ್ಕಾರಕ್ಕೆ ಭಾರೀ ಮೋಸ ಮಾಡ್ತಿತ್ತು. ಕವರ್ ಸ್ಟೋರಿಯ ವರದಿಗೆ ಸ್ಪಂದಿಸಿದ ಸರ್ಕಾರ ಕಾಲೇಜಿನ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಅಲ್ಲಿನ ಪ್ರಾಧ್ಯಾಪಕರನ್ನ ಕಾರ್ಯಭಾರ ಇರೋ ಕಾಲೇಜಿಗೆ ವರ್ಗಾವಣೆ ಮಾಡಿತು. ಅಷ್ಟೇ ಅಲ್ಲ, ಈ ಕರ್ಮಕಾಂಡದಲ್ಲಿ ಪಾಲ್ಗೊಂಡಿದ್ದ ಆರೋಪದ ಮೇರೆಗೆ ಹೆಚ್ಚುವರಿ ಆಯುಕ್ತ ಕುಮಾರ್ ರಾಜ್ ಅರಸ್ ಅವರನ್ನು ಅಮಾನತು ಮಾಡಿತ್ತು. ಸರ್ಕಾರಕ್ಕೆ ಈಗ ಜ್ಞಾನೋದಯ. ಈ ಪ್ರಕರಣ ಬೆಳಕಿಗೆ ಬಂದ ಬಳಿಕ ಸರ್ಕಾರಕ್ಕೆ ಈಗ ಜ್ಞಾನೋದಯವಾಗಿದೆ. ತಾನು ಅನುದಾನ ನೀಡುತ್ತಿರುವ ಖಾಸಗಿ ಕಾಲೇಜುಗಳ 490ಕ್ಕೂ ಹೆಚ್ಚು ಪ್ರಾಧ್ಯಾಪಕರು ದಶಕಗಳಿಂದ ಕಾರ್ಯಭಾರ ಇಲ್ಲದೆ ಲಕ್ಷಾಂತರ ರೂಪಾಯಿ ಸಂಬಳ ಪಡೆಯುತ್ತಿದ್ದಾರೆ ಅನ್ನೋ ಸತ್ಯ ಗೊತ್ತಾಗಿದೆ. ಅದಕ್ಕಾಗಿ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆ ಒಂದು ಉಪಾಯ ಹೂಡಿದೆ. ಅದೇನೆಂದ್ರೆ, ಅನುದಾನಿತ ಖಾಸಗಿ ಕಾಲೇಜಿನಲ್ಲಿ ಕಾರ್ಯಭಾರ ಇಲ್ಲದ ಪ್ರಾಧ್ಯಾಪಕರನ್ನು ಕಾರ್ಯಭಾರ ಇರೋ ಕಾಲೇಜಿಗೆ ವರ್ಗಾವಣೆ ಮಾಡೋದು. ಅದರಂತೆ ಕಾಲೇಜು ಶಿಕ್ಷಣ ನಿರ್ದೇಶನಾಲಯ ರಾಜ್ಯದ ಅನುದಾನಿತ ಖಾಸಗಿ ಕಾಲೇಜಿನ 352 ಪ್ರಾಧ್ಯಾಪಕರನ್ನು ವರ್ಗಾವಣೆ ಮಾಡಿ ಆದೇಶ ನೀಡಿದೆ. ಇದೇ ಗೋಲ್ಮಾಲ್ನ ಮೂಲ. ಉನ್ನತ ಶಿಕ್ಷಣ ಇಲಾಖೆ ಮಾಡಿದ ಆದೇಶ ಈಗ ಭಾರೀ ವಿವಾದ ಸೃಷ್ಟಿಸಿದೆ. ಅಲ್ಲದೆ ಭಾರೀ ಗೋಲ್ಮಾಲ್ನ ಮೂಲವಾಗಿದೆ.
ಸಂಪೂರ್ಣವಾದಂತಹ ಅಕ್ರಮವಾದಂಥ ನಡೆ ಇದು. ಹೇಗೆ ಅಕ್ರಮ ಅಂತ ಹೇಳಿದ್ರೆ ಇದು ಲೆಕ್ಚರ್ಸ್ಗಳ ಮೇಲೆ ಪರಿಣಾಮ ಬೀರೋದು ಮಾತ್ರ ಅಲ್ಲ, ಗೆಸ್ಟ್ ಲೆಕ್ಚರ್ಸ್ಗಳು ಹೊಟ್ಟೆ ಮೇಲೆ ಹೊಡಿತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇಡೀ ಅಕಾಡೆಮಿಕ್ ಇದೇನಿದೆ ಅದು ಹಾಳಾಗ್ತಾ ಇದೆ. ವಿದ್ಯಾರ್ಥಿಗಳ ಮೇಲೆ ತುಂಬ ದೊಡ್ಡದಾದಂಥ ದುಷ್ಪರಿಣಾಮ ಬೀಳುತ್ತಾ ಇದೆ. ಸರ್ಕಾರಿ ಕಾಲೇಜಲ್ಲಿ ಎಲ್ಲೆಲ್ಲಿ ಗೆಸ್ಟ್ ಲೆಕ್ಚರ್ಗಳು ಕೆಲಸ ಮಾಡ್ತಿದ್ದಾರೋ ಅವ್ರನ್ನ ಕಿತ್ತಾಕಬೇಕು ಅನ್ನೋ ಉದ್ದೇಶದಿಂದ ಅಕಾಡೆಮಿಕ್ ಇಯರ್ ಮಿಡಲ್ ಅಲ್ಲಿ ಇವರು ಮಾಡಿದ್ದಾರೆ. ಕಾರ್ಯಭಾರದ ಗೊಂದಲ. ವಾರಕ್ಕೆ 14 ಗಂಟೆ ಕಾರ್ಯಭಾರ ಇಲ್ಲದ ಸಹ ಪ್ರಾಧ್ಯಾಪಕರು ಹಾಗೂ 16 ಗಂಟೆ ಕಾರ್ಯಭಾರ ಇಲ್ಲದ ಸಹಾಯಕ ಪ್ರಾಧ್ಯಾಪಕರನ್ನು ವರ್ಗಾವಣೆ ಮಾಡೋದು ಸ್ವಾಗತಾರ್ಹವೇ. ಅದು ಪಾರದರ್ಶಕವಾಗಿ ನಿಯಮಾನುಸಾರವಾಗಿದ್ರೆ ಓಕೆ. ಆದರೆ ಹಾಗಾಗಿಲ್ಲ ಯಾಕೆ ಅನ್ನೋದೇ ಮುಖ್ಯ ಪ್ರಶ್ನೆ. ಖಾಸಗಿ ಅನುದಾನಿತ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಾ ಇದ್ದ ಅಧ್ಯಾಪಕರು ಅವರ ಕಾರ್ಯಭಾರವನ್ನು ನಿರ್ಧರಿಸುವಾಗ ಯಾವ ನಿರ್ದಿಷ್ಟ ವಿಷಯಕ್ಕೆ ಅಲ್ಲಿ ಕಾರ್ಯಭಾರ ಇದ್ದರೂ ಕೂಡ ಅದು ಅನುದಾನಿತ ಸಂಯೋಜನೆಯಲ್ಲಿಲ್ಲ. ಅನುದಾನರಹಿತ ಸಂಯೋಜನೆಯಲ್ಲಿ ಅನುದಾನಿತ ವಿಷಯದ ಕಾರ್ಯಭಾರ ಇದ್ದರೆ ಅದನ್ನು ಪರಿಗಣಿಸುವಾಗಿಲ್ಲ ಅಂತ. ಇದೊಂದು ಅತ್ಯಂತ ಅವಾಸ್ತವಿಕವಾದ ಅವಿವೇಕದ ತೀರ್ಮಾನ ಇದು. ಈ ಥರ ಈ ಕಾರ್ಯಭಾರ ನೀತಿಯನ್ನೇ ವಿಕೃತವಾಗಿ ವ್ಯಾಖ್ಯಾನಿಸ್ತಾ ಬರ್ತಾ ಬಂದು ಇಲ್ಲ. ಪ್ರತಿ ವರ್ಷ ನಾವು ವರ್ಕ್ಲೋಡ್ ಸ್ಟೇಟ್ಮೆಂಟ್ನ ಕಳಿಸ್ತಾನೆ ಇರ್ತೀವಿ, ಪ್ರತಿ ವರ್ಷ ಕಳಿಸ್ತಾ ಇರ್ತಾರೆ ಆಯಾ ಕಾಲೇಜುಗಳು ನೋಡಿರ್ತಾರೆ. ಇದುವರೆಗೂ ಯಾವುದು ಮಾನ್ಯವಾಗುತ್ತೆ, ಇದಕ್ಕಿಂತ ಅಮಾನ್ಯ ಹೆಂಗಾಯ್ತು? ಕೌನ್ಸಿಲಿಂಗೇ ಮಾಡಿಲ್ಲ. ಈ ವರ್ಗಾವಣೆ ಸುತ್ತ ಅನುಮಾನದ ಹುತ್ತ ಬೆಳೆಯಲು ಮುಖ್ಯ ಕಾರಣ ಪ್ರಾಧ್ಯಾಪಕರ ಕೌನ್ಸಿಲಿಂಗೇ ನಡೆಯದಿರುವುದು. ಕೌನ್ಸಿಲಿಂಗ್ ಇರಬೇಕಾಗಿತ್ತು. ಹಾಗೂ ಅಕಸ್ಮಾತ್ ಮಾಡಲೇಬೇಕಾದ ಪ್ರಸಂಗ ಬಂದಾಗ ಒಂದು ಕೌನ್ಸಿಲಿಂಗ್ ನಡೆಸಬೇಕಾಗಿತ್ತು, ಅದು ಮಾಡಲಿಲ್ಲ. ಬೇಕಾಬಿಟ್ಟಿಯಾಗಿ ಮಾಡಿದ್ದಾರೆ. ಅಥವಾ ಒಂದೇ ಪ್ರದೇಶದಲ್ಲಿ ಅಂದರೆ ಸುಮಾರು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 3-4 ಕಾಲೇಜುಗಳಿದೆ. ಒಂದು ನಿರ್ದಿಷ್ಟ ವಿಷಯಕ್ಕೆ ಒಂದು ಕಾಲೇಜಲ್ಲಿ ಕಾರ್ಯಭಾರ ಇದೆ, ಇನ್ನೊಂದು ಕಡೆ ಇಲ್ಲ. ಹಾಗಿದ್ದಾಗ ಅಲ್ಲೇ ಪರಸ್ಪರ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದಾಗಿತ್ತು. ಸೆಮಿಸ್ಟರ್ ಮಧ್ಯದಲ್ಲಿ ಆದೇಶ. ಸರ್ಕಾರಕ್ಕೆ ಸಮಯವಲ್ಲದ ಸಮಯದಲ್ಲಿ ಜ್ಞಾನೋದಯವಾಗಿದೆ. ಅಂದ್ರೆ ಸೆಮಿಸ್ಟರ್ ಮಧ್ಯದಲ್ಲಿ ವರ್ಗಾವಣೆ ಆದೇಶ ನೀಡಿದೆ. ಇದರಿಂದ ಇಡೀ ಖಾಸಗಿ ಕಾಲೇಜುಗಳ ಶೈಕ್ಷಣಿಕ ವ್ಯವಸ್ಥೆಯೇ ಅಲ್ಲೋಲ ಕಲ್ಲೋಲವಾಗಿದೆ ಅನ್ನೋದು ಇವರ ಆರೋಪ. ಅಲ್ಲೆಲ್ಲ ಒಂಥರ ಅಸ್ಥಿರತೆ ಉಂಟಾಗುತ್ತೆ, ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಆ ಕಾಲೇಜಿನ ಬೋಧನಾ ವ್ಯವಸ್ಥೆ, ಅಕಾಡೆಮಿಕ್ ವ್ಯವಸ್ಥೆನೇ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಆಮೇಲೆ ಅನಗತ್ಯವಾಗಿ ನೀವು ಯಾಕೆ ಖಾಸಗಿ ಆಡಳಿತ ಮಂಡಳಿಗಳ ಮೇಲೆ ಆರ್ಥಿಕ ಹೊರೆಯನ್ನು ಹೇರಿಸ್ತೀರ? ಬಹುಪಾಲು ವಿಶ್ವವಿದ್ಯಾಲಯಗಳಿಗೆ ಆಗಲೇ ಪ್ರಥಮ ಸೆಮಿಸ್ಟರ್ ಮುಗಿಯೋಕ್ಕೆ ಬಂದಿತ್ತು, ಇನ್ನೇನು ಪರೀಕ್ಷೆಗಳು ಆಗಲಿ ಶುರುವಾಗಿದೆ, ಪ್ರಾಕ್ಟಿಕಲ್ ಪರೀಕ್ಷೆಗಳು ನಡೀತಾ ಇದೆ. ಈ ಸಂದರ್ಭದಲ್ಲಿ ಏಕಾಏಕಿ ಬೇಕಾಬಿಟ್ಟಿಯಾಗಿ ಅವ್ರನ್ನೆಲ್ಲ ವರ್ಗಾವಣೆ ಮಾಡಿರೋದು. ಇನ್ನೊಂದು ತಮಾಷೆ ಗೊತ್ತಾ? ಈ ಆದೇಶ ಮಾಡೋ ಮುನ್ನ ಸರ್ಕಾರ ಖಾಸಗಿ ಕಾಲೇಜಿನ ಆಡಳಿತ ಮಂಡಳಿಗೆ ಮಾಹಿತಿಯನ್ನೇ ನೀಡಿಲ್ಲ. ಇದರಿಂದ ಇನ್ನಷ್ಟು ಗೊಂದಲ ಉಂಟಾಗಿದೆ. ಟ್ರಾನ್ಸ್ಫರ್ ಏನೇ ಮಾಡಿದ್ರು ಕೂಡ ಸರ್ಕಾರ ಮ್ಯಾನೇಜ್ಮೆಂಟ್ ಜೊತೆನೂ ಸ್ಪಂದಿಸಿ ಅವ್ರ ಜೊತೆನೂ ಮಾತಾಡಿ ಅವ್ರು ಏನು ಹೇಳ್ತಾರೆ ಕೇಳಿಕೊಂಡು ಮಾಡಿರ್ಬೋದಾಗಿತ್ತು. ಸೊ ಇವಾಗ ಅಟಾನಮಸ್ ಬಂದರೆ ಕೂಡ ಇದೆಲ್ಲ ಟೀಚರ್ಸ್ ಇವರೆಲ್ಲ ಮಾಡಿರುವಂಥ ಕೆಲಸದಿಂದ ಬರುತ್ತೆ ಹೊರತು ಇನ್ಯಾವುದಿಂದ ಇವತ್ತು ಯಾರೋ ಬಂದುಬಿಡ್ತಾರೋ ಅದರಿಂದ ಬರಲ್ಲ. ಇದು 10-15-20 ವರ್ಷದ ಶ್ರಮ ಇದು. ಆ ಶ್ರಮಕ್ಕೆ ಇದೆಲ್ಲ ಲಾರಲ್ಸ್ ನಮ್ಮ ಕಾಲೇಜಿಗೆ ಬಂದಿರೋದು. ಈಗ ಸಡನ್ನಾಗಿ ಟ್ರಾನ್ಸ್ಫರ್ ಮಾಡಿ ಇದೆಲ್ಲ ಮಾಡಿದ್ರೆ ಎಲ್ಲ ನಂದೊಂದೇ ಕಾಲೇಜು ಅಂತ ನಾನು ಹೇಳಲ್ಲ, ಒಟ್ಟಾರೆ ಹೇಳೋದಾದರೆ ಎಲ್ಲ ಪ್ರೈವೇಟ್ ಕಾಲೇಜ್ಗೂ ಬಹಳ ತೊಂದರೆ ಆಗುತ್ತೆ. ತೊಂದರೆ ಆಗಿದೆ, ತೊಂದರೆ ಆಗುತ್ತೆ. ವಿದ್ಯಾರ್ಥಿಗಳು ತೊಂದರೆಯಲ್ಲಿದ್ದಾರೆ. ವರ್ಗಾವಣೆ ಆದೇಶದಿಂದ ವಿದ್ಯಾರ್ಥಿಗಳು ತೊಂದರೆಗೆ ಸಿಲುಕಿದ್ದಾರೆ. ಅದು ಹೇಗಂದ್ರೆ ವಿದ್ಯಾರ್ಥಿಗಳು ಅಧ್ಯಾಪಕರೊಂದಿಗೆ ಶೈಕ್ಷಣಿಕವಾಗಿ, ಭಾವನಾತ್ಮಕವಾಗಿ, ಬೌದ್ಧಿಕವಾಗಿ ಸಂಬಂಧ ಹೊಂದಿರ್ತಾರೆ. ಆದರೆ ಶೈಕ್ಷಣಿಕ ವರ್ಷದ ಮಧ್ಯದಲ್ಲಿ ಪ್ರಾಧ್ಯಾಪಕರ ವರ್ಗಾವಣೆ ಮಾಡಿದ್ರಿಂದ ವಿದ್ಯಾರ್ಥಿಗಳ ಮಾನಸಿಕ ಸ್ಥಿತಿ ಡೋಲಾಯಮಾನವಾಗಿದೆ. ಒಟ್ಟಾರೆಯಾಗಿ ಡಿಗ್ರಿ ಕಾಲೇಜುಗಳಿಗೆ ಈಗ ಎಕ್ಸಾಮ್ ಹತ್ರ ಬರ್ತಾ ಇದೆ. ಕೆಲವರು ಪೋರ್ಷನ್ಸ್ ಕಂಪ್ಲೀಟ್ ಮಾಡಿಲ್ಲ, ಒತ್ತಡಪೂರ್ವಕವಾಗಿ ಪೋರ್ಷನ್ಸ್ ಕಂಪ್ಲೀಟ್ ಮಾಡಬೇಕು, ಮತ್ತು ಇವರು ಹೊರಗೋಗಿ ಅಂತೇಳಿ ಹೇಳಿದ್ದಾರೆ. ಈಗಾಗಲೇ ಸಾಕಷ್ಟು ಜನ ಲೆಕ್ಚರ್ಸ್ಗಳು ಆಚೆ ಬಂದಿದ್ದಾರೆ, ಕಾಲೇಜುಗಳಿಂದ ಆಚೆ ಬಂದಿದ್ದಾರೆ. ಅಲ್ಲೂ ಪಾಠ ನಿಂತೋಗಿದೆ. ಇಲ್ಲಿ ಗೆಸ್ಟ್ ಲೆಕ್ಚರ್ಸ್ಗಳನ್ನ ಮನೆಗೆ ಕಳಿಸಿದ್ದಾರೆ, ಅಲ್ಲೂ ಕೂಡ ಪಾಠ ನಿಂತೋಗಿದೆ. ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ದ್ರೋಹ ಮಾಡಿದ್ದಾರೆ. ಕಾಲೇಜು ಶಿಕ್ಷಣ ನಿರ್ದೇಶನಾಲಯ ಶಿಕ್ಷಕರನ್ನು ಈ ನಾಡಿನ ಬೌದ್ಧಿಕ ಸಂಪತ್ತು ಅಂತ ಪರಿಗಣಿಸದೆ ಮಾಮೂಲಿ ಸರ್ಕಾರಿ ನೌಕರ ಅಂತ ಪರಿಗಣಿಸಿರೋದೇ ದೊಡ್ಡ ದುರಂತ. ಉನ್ನತ ಶಿಕ್ಷಣ ಇಲಾಖೆಯ ವರ್ಗಾವಣೆ ಆದೇಶದಲ್ಲಿ ಇಷ್ಟೇ ನ್ಯೂನ್ಯತೆಗಳಿದ್ರೆ ಹೋಗ್ಲಿ ಬಿಡಿ ಅಂತ ಹೇಳಬಹುದಿತ್ತು. ಆದ್ರೆ ಇಲ್ಲಿ ಭಾರೀ ಭ್ರಷ್ಟಾಚಾರ ನಡೆದಿರುವಂತ ವಾಸನೆ ಕವರ್ ಸ್ಟೋರಿ ತಂಡದ ಮೂಗಿಗೆ ಬಡಿದಿದೆ.